ಯಾಕೆ ಬಹಳ ಜನಕ್ಕೆ ಲಾ ಆಫ್ ಅಟ್ರಾಕ್ಷನ್ ಫೇಲ್ ಆಗುತ್ತೆ? ಎಲ್ಲರೂ ಹೇಳ್ತಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ. ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀರಾ, ಆದರೂ ನಿಮ್ಮ ಲೈಫ್ ಬದಲಾಗ್ತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ ಇರ್ತೀರಾ ಮತ್ತು ಅಫರ್ಮೇಷನ್ಸ್ನ ರಿಪೀಟ್ ಮಾಡ್ತಾ ಇದ್ದೀರಾ, ಆದರೂ ಏನೂ ಬದಲಾಗೋದಿಲ್ಲ. ಯಾಕೆ ನೀವು ಮಾಡ್ತಾ ಇರೋ ಮೊದಲನೇ ತಪ್ಪು ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಸಾಕೋಗೋದಿಲ್ಲ. ನೀವು ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಕಡೆಯಿಂದ ಪ್ರಯತ್ನ ಕೂಡ ಬೇಕು. ನಿಮ್ಮ ಪ್ರಯತ್ನ ಇಲ್ಲದೆ ಏನೂ ನಡೆಯೋದಿಲ್ಲ. ಥಾಟ್ಸ್ ಮಾತ್ರ ಇದ್ರೆ ಸಾಕಾಗಲ್ಲ, ಆ್ಯಕ್ಷನ್ ಕೂಡ ಬೇಕು. ನಿಮ್ಮ ಸೆಕೆಂಡ್ ಮಿಸ್ಟೇಕ್ ಏನು ಗೊತ್ತಾ? ಮಾತಲ್ಲಿ ಮಾತ್ರ ನಾನು ಪಾಸಿಟಿವ್ ಅಂತ ಹೇಳ್ತಿರ್ತೀರ, ನಿಮ್ಮ ಮನಸ್ಸಿನೊಳಗೆ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರ. ಎಲ್ಲರಿಗೂ ಹೇಳುವಾಗ ಇದನ್ನು ನಾನು ಮಾಡಬಲ್ಲೆ ಅಂತ ಹೇಳ್ತೀರಾ, ಅದರ ಒಳಗೊಳಗಡೆ ನೋ ಇದು ನನ್ನ ಕೈಲಾಗಲ್ಲಪ್ಪ, ಇದು ತುಂಬ ಕಷ್ಟ ಅಂತ ಅಂದ್ಕೊತೀರ. ಹೀಗೆ ಯೋಚನೆ ಮಾಡಬೇಕಾದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನನ್ನು ಸ್ವೀಕರಿಸುತ್ತೆ, ಅದು ನಾವು ಏನನ್ನು ಮನಸ್ಸಿನೊಳಗಡೆ ಅಂದ್ಕೊಳ್ತೀವೋ ಅದನ್ನೇ ಅದು ಕ್ಯಾಚ್ ಮಾಡೋದು. ನಾವು ಪಾಸಿಟಿವ್ ಆಗಿ ಎಷ್ಟೇ ಮಾತಾಡ್ಬೋದು, ಬಾಯಲ್ಲಿ ಮಾತಾಡೋದಕ್ಕಿಂತ ಮನಸ್ಸಿನೊಳಗಡೆ ನಾವು ಏನು ಮಾತಾಡ್ಕೊಳ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅವರು ಮೇಲ್ನೋಟಕ್ಕೆ ನಾನು ಇದರಲ್ಲಿ ಸಕ್ಸಸ್ ಆಗ್ತೇನೆ ಅಂತ ಹೇಳ್ಕೊಳ್ತಾ ಇರ್ತಾರೆ, ಅದರ ಒಳಗೊಳಗಡೆ ಭಯ ಪಡ್ತಾ ಇರ್ತಾರೆ. ಆಗ ಅವರು ರಿಸ್ಕ್ ಅವಾಯ್ಡ್ ಮಾಡ್ತಾರೆ, ಅವರ ಡಿಸಿಷನ್ಸ್ಗಳ ಮೇಲೆ ಅವರಿಗೆ ಡೌಟ್ ಬರುತ್ತೆ, ಅವರು ಅಲ್ಲೇ ನಿಲ್ಲಿ ಬಿಡ್ತಾರೆ. ಕೊನೆಗೆ ಅವರು ಹೇಳ್ತಾರೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಅಂತ. ನಿಜ ಏನಂದರೆ ಫೀಲಿಂಗ್ಸ್ ನಮ್ಮನ್ನು ಆ್ಯಕ್ಷನ್ ಕಡೆ ಕರ್ಕೊಂಡು ಹೋಗುತ್ತೆ, ನಮ್ಮ ಆ್ಯಕ್ಷನ್ಸ್ಗಳಿಂದ ರಿಸಲ್ಟ್ ಬರಲು ಶುರು ಆಗುತ್ತೆ. ನೀವು ಆ್ಯಕ್ಷನ್ಗಳನ್ನ ತಗೊಳ್ಳೋದು ಮರೆತರೆ ಏನು ಕೂಡ ಬದಲಾಗೋದಿಲ್ಲ. ನಿಮಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಬೇಕು ಅಂದರೆ ಈ 3 ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲನೇದು ಕ್ಲಾರಿಟಿ, ನಿಮಗೆ ಎಕ್ಸಾಕ್ಟಾಗಿ ಏನು ಬೇಕು ಅಂತ ಕ್ಲಾರಿಟಿ ಇರಬೇಕು. ಎರಡನೇದು ನಂಬಿಕೆ, ಬಿಲೀಫ್, ಅದು ಯಾವುದೇ ಕೆಲಸ ಆಗಿರಲಿ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು. ಮೂರನೇದು ಆ್ಯಕ್ಷನ್, ದಿನ ಒಂದೊಂದೇ ಸಣ್ಣ ಹೆಜ್ಜೆ ಅದರ ಕಡೆ ಇಡಲು ಶುರು ಮಾಡಬೇಕು. ಲಾ ಆಫ್ ಅಟ್ರಾಕ್ಷನ್ ಫೇಲ್ ಆಗೋದೇ ಇಲ್ಲ, ನಮ್ಮ ಅಪ್ರೋಚ್ ಫೇಲ್ ಆಗುತ್ತೆ. ಕನಸು ಕಾಣಿ, ನಂಬಿ, ಆ್ಯಕ್ಷನ್ ತಗೊಳ್ಳಿ. ಲೈಫ್ ಚೇಂಜ್ ಆಗೋದು ಥಿಂಕಿಂಗಿಂದ ಸ್ಟಾರ್ಟ್ ಆಗುತ್ತೆ, ಆದರೆ ಚೇಂಜ್ ಕಂಪ್ಲೀಟ್ ಆಗೋದು ಆ್ಯಕ್ಷನಿಂದ ಮಾತ್ರ.